ಆಷಾಢದ ಮೊದಲ ಶುಕ್ರವಾರವಾಗಿರುವಂತ ಹಿನ್ನೆಲೆಯಲ್ಲಿ ಇವತ್ತು ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ದೇವಿಗೆ ಇವತ್ತು ವಿಶೇಷ ರೀತಿಯಲ್ಲಿ ಪೂಜೆ ಪುನಸ್ಕಾರವನ್ನ ಮಾಡಲಾಗ್ತಾ ಇದೆ. ದೇವಿಯ ದರ್ಶನವನ್ನ ಪಡೆಯುವ ನಿಟ್ಟಿನಲ್ಲಿ ಮಧ್ಯರಾತ್ರಿಯಿಂದಲೇ ಭಕ್ತ ಸಾಗರ ಕ್ಯೂನಲ್ಲಿ ನಿಂತ್ಕೊಂಡಿದೆ. ಬೆಟ್ಟಕ್ಕೆ ಖಾಸಗಿ ವಾಹನಗಳಿಗೆ ಇವತ್ತು ನಿರ್ಬಂಧವನ್ನ ವಿಧಿಸಲಾಗಿದೆ. ಬಸ್ಗಳ ಮುಖೇನ ಉಚಿತವಾಗಿ ಬೆಟ್ಟಕ್ಕೆ ತೆರಳೋದಕ್ಕೆ ಭಕ್ತರಿಗೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ವ್ಯವಸ್ಥೆಯನ್ನ ಮಾಡಲಾಗಿದೆ. ಲಲಿತ್ ಮಹಲ್ನಿಂದ ಉಚಿತ ಬಸ್ಗಳ ವ್ಯವಸ್ಥೆ ಇದೆ. ಇನ್ನು ಧರ್ಮ ದರ್ಶನಕ್ಕೆ 300 ರೂಪಾಯಿ ಫಿಕ್ಸ್ ಮಾಡಿದರೆ ವಿವಿಐಪಿ ದರ್ಶನಕ್ಕೆ 2,000 ರೂಪಾಯಿ ಅಂತ ಹೇಳಿ ಫಿಕ್ಸ್ ಮಾಡ್ಕೊಂಡಿದ್ದಾರೆ. 2,000 ಹಾಗೇನೆ 300 ರೂಪಾಯಿ ಟಿಕೆಟ್ ಖರೀದಿ ಮಾಡಿ ಬರೋರಿಗೆ ಪ್ರತ್ಯೇಕ ದರ್ಶನದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಇನ್ನು ನಾಳೆ ಹಾಗೇನೆ ನಾಡಿದ್ದು ಎಂದಿನಂತೆ ಬಸ್ ಶುಲ್ಕ ಅನ್ವಯ ಆಗುತ್ತೆ. ಫ್ರೀ ಟಿಕೆಟ್ಸ್ ಇರಲ್ಲ. ಇನ್ನು ದೇವಿಗೆ ಚೆಂಡು ಹೂವು, ಗುಲಾಬಿ, ಸಂಪಿಗೆ, ಮಲ್ಲಿಗೆ, ಕನಕಾಂಬರ ಹೂವು, ತೆಂಗಿನ ಗರಿ, ಭತ್ತದ ತೆನೆಗಳಿಂದ ವಿಶೇಷ ರೀತಿಯಲ್ಲಿ ಇವತ್ತು ಅಲಂಕಾರವನ್ನ ಮಾಡಲಾಗಿದೆ. ಚಾಮುಂಡಿ ಬೆಟ್ಟದಲ್ಲಿ ಇವತ್ತು ಆಷಾಢ ಶುಕ್ರವಾರದ ಹಿನ್ನೆಲೆಯಲ್ಲಿ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಮಧ್ಯರಾತ್ರಿಯಿಂದಲೂ ಕೂಡ ಭಕ್ತರು ಸರತಿ ಸಾಲಲ್ಲಿ ಕ್ಯೂ ನಿಂತು ದೇವಿಯ ದರ್ಶನವನ್ನ ಪಡ್ಕೊಳ್ತಾ ಇದ್ದಾರೆ. ವಿಶೇಷ ಪೂಜೆಯನ್ನ ಕಣ್ತುಂಬಿಕೊಳ್ತಾ ಇದ್ದಾರೆ. ಮತ್ತೆ ಭಕ್ತರಿಗೆ ಅನುಕೂಲವಾಗುವಂತ ನಿಟ್ಟಿನಲ್ಲಿ ಈಗ ಬೆಟ್ಟಕ್ಕೆ ಖಾಸಗಿ ವಾಹನಗಳಿಗೆ ನಿರ್ಬಂಧವನ್ನ ವಿಧಿಸಲಾಗಿದೆ. ಬಸ್ಗಳ ಮುಖೇನ ಭಕ್ತರನ್ನ ಫ್ರೀಯಾಗಿ ಬೆಟ್ಟಕ್ಕೆ ಕರ್ಕೊಂಡು ಹೋಗಲಾಗ್ತಾ ಇದೆ. ಮತ್ತೆ ನಾಳೆ ಮತ್ತೆ ನಾಡಿದ್ದು ಎಂದಿನಂತೆ ಬಸ್ ಟಿಕೆಟ್ ದರ ಅನ್ವಯವಾಗುತ್ತೆ. ಬಟ್ ಇವತ್ತು ಮಾತ್ರ ಫ್ರೀಯಾಗಿ ಬಸ್ಗಳಲ್ಲಿ ಭಕ್ತರಿಗೆ ಕರ್ಕೊಂಡು ಹೋಗಲಾಗ್ತಾ ಇದೆ. ಬಸ್ಗಳಿಗೆ ಮಾತ್ರ ಇವತ್ತು ಪ್ರವೇಶ ಇರೋದು. ಸರ್ಕಾರಿ ಬಸ್ಗಳಿಗೆ ಭಕ್ತರು ಅದರಲ್ಲೇ ತೆರಳಬೇಕಾಗುತ್ತೆ. ಲಲಿತ್ ಮಹಲ್ ಆವರಣದಿಂದಲೇ ಉಚಿತ ಬಸ್ ವ್ಯವಸ್ಥೆ ಭಕ್ತರಿಗೆ ಆಗಿದೆ. ಇನ್ನೊಂದು ಕಡೆ ವಿಶ್ವವಿಖ್ಯಾತ ಒಡಿಶಾದ ಪುರಿಯಲ್ಲಿ ಐತಿಹಾಸಿಕ ಶ್ರೀ ಜಗನ್ನಾಥ ರಥಯಾತ್ರೆ ನಡೀತಾ ಇದೆ. ಧಾರ್ಮಿಕ ಮಹೋತ್ಸವದಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡಿದ್ದಾರೆ. ಭಕ್ತರು 3 ದೇವರುಗಳಾದ ಭಗವಾನ್ ಜಗನ್ನಾಥ ಅಂದರೆ ಕೃಷ್ಣ, ಅವರ ಸಹೋದರ ಬಲಭದ್ರ ಹಾಗೂ ಸಹೋದರಿ ದೇವಿ ಸುಭದ್ರೆಯ ಭವ್ಯ ರಥಗಳನ್ನು ಎಳೆದು ಧನ್ಯರಾದರು. ದೇಶ ಹಾಗೂ ವಿದೇಶಗಳಿಂದಲೂ ಲಕ್ಷಾಂತರ ಭಕ್ತರು ಪುರಿಗೆ ಬಂದಿದ್ದಾರೆ. ಜುಲೈ 8ರಂದು ದೇವತೆಗಳು ಮುಖ್ಯ ದೇವಾಲಯಕ್ಕೆ ಹಿಂತಿರುಗೋದರೊಂದಿಗೆ ರಥಯಾತ್ರೆಯ ಸಮಾಪ್ತಿಯಾಗುತ್ತೆ. ಈಗಲೂ ನಂಬಲಾಗುತ್ತೆ ಅಂದರೆ ಜಗನ್ನಾಥನ ಹೃದಯ ಬಡಿತ ಅಂದರೆ ಕೃಷ್ಣನ ಹೃದಯ ಬಡಿತ ಈಗಲೂ ಕೇಳಿಸ್ಕೊಳ್ಬಹುದು ಅಂತ ಹೇಳ್ತಾರೆ. ಸಾಕಷ್ಟು ಇತಿಹಾಸದ ಒಂದು ಪುರಾಣ ಪ್ರಸಿದ್ಧ ಸ್ಥಳ ಅಂದರೆ ಅದು ಪುರಿ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.